22ರಲ್ಲಿ ನೋಟಿಫಿಕೇಶನ್ ಆಗಿದ್ದು, ಓಲ್ಡ್ ಗವರ್ನಮೆಂಟ್ ಅವರು ನೋಟಿಫಿಕೇಶನ್ ಮಾಡಿದ್ದು. ಸೊ 15,000 ಕನ್ಫರ್ಮ್ ಆಗಿತ್ತು. ಆದರೆ 13,000 ಜನ ಆಲ್ರೆಡಿ ಫೈನಲಿಸ್ಟ್ ಅಲ್ಲಿ ಬಂದು ಆರ್ಡರ್ ಕಾಪಿ ತಗೊಂಡು ವರ್ಕ್ ಮಾಡ್ತಾ ಇದ್ದಾರೆ. ಆ 13,000 ಜನದಲ್ಲಿ ನಾವು ಕೂಡ ಇದ್ದೀವಿ. 481 ವಿವಾಹಿತ ಮಹಿಳಾ ಅಭ್ಯರ್ಥಿಗಳು. ನಾವು ಏನಂದ್ರೆ ತಂದೆ ಜಾತಿ ಆದಾಯ ಪ್ರಮಾಣ ಪತ್ರ ಸಲ್ಲಿಸಿದ್ವಿ. ಆಗ ನಮ್ಮನ್ನ ಏನ್ ಮಾಡಿದ್ರು, ವೆರಿಫಿಕೇಶನ್ ಟೈಮಲ್ಲಿ ನೀವು ತಂದೆ ಕೊಟ್ಟಿದ್ದೀರಾ, ವಿವಾಹಿತರು ಗಂಡನ್ ಕೊಡಬೇಕಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಕ್ಯಾಟಗರಿ ಕ್ಯಾನ್ಸಲ್ ಮಾಡಿ GMಗೆ ಹಾಕಿದ್ರು. GMಗೆ ಹಾಕಿದ್ರೆ ನಮಗೆ ಬರಲ್ಲ ಸರ್. ಸೊ ಹಾಗಾಗಿ ನಾವು ಕೋರ್ಟ್ಗೆ ಹೋದ್ವಿ, ನಮ್ಮ ಪರ ಆಯಿತು. ಸೊ ಫೈನಲಿಸ್ಟಲ್ಲಿ ಬಂದ್ವಿ. ನಮಗೀಗ ಎಲ್ಲ ಸಿದ್ಧತೆ ಕೂಡ ಆಗಿದೆ, ಮೆಡಿಕಲ್, ಪೊಲೀಸ್ ವೆರಿಫಿಕೇಶನ್ ಎಲ್ಲ ಕೂಡ ಆಗಿದೆ. ಸೊ ಈಗ ನಾವು ಕೇಳ್ಕೊಳ್ತಾ ಇರೋದು ನಮಗೆ ಆಧಾರ್ ಕಾಪಿ ಕೊಡಿ. ಅದು ಕೆಲವು ಡಿಸ್ಟ್ರಿಕ್ಟ್ ಅಲ್ಲಿ ಮಾತ್ರ ನಮ್ಗೆ ಹೇಳಿದ್ದಾರೆ. ಆದ್ರೆ ಇನ್ನೂ ಒಂದಷ್ಟು ಸುಮಾರು ಒಂದು 70% ಡಿಸ್ಟ್ರಿಕ್ಟ್ ಅಲ್ಲಿ ನಮ್ಗೆ ಏನಾದ್ರೂ ಏನೋ ಒಂದು ಇನ್ಫಾರ್ಮೇಶನ್ ಕೊಡಲಿಲ್ಲ ಸರ್. ವೆರಿಫಿಕೇಶನ್ ಆಗಿದ್ದಾವೆ ಸರ್, ಎಲ್ಲ ತಗೊಂಡ್ರು ಸರ್. ಮಾಸ್ ಕಾರ್ಡ್ಸು ಪ್ರತಿಯೊಂದು ತಗೊಂಡ್ರು, ಎಲ್ಲ ವೆರಿಫೈಡ್ ಅಂತ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಲಾಸ್ಟಿಗೆ 1:1 ಲೀಸ್ಟ್ ಬಂತಲ್ಲ ಸರ್, ನಮ್ಮನ್ನ ಹೋಲ್ಡಲ್ಲಿದ್ರು. ನಮಗೆ ಯಾಕೆ ಅನ್ನೋದೇ ಗೊತ್ತಿಲ್ಲ. ಮತ್ತೆ ನೆಕ್ಸ್ಟ್ ಡೇ DDP ಆಫೀಸಿಗೆ ಕರೆಸ್ಬಿಟ್ಟು ನಮ್ಮನ್ನ, ನೀವು ತಂದೆಗೆ ಕೊಟ್ಟಿದ್ದೀರಾ, ಆದ್ರೆ ನೀವು ವಿವಾಹಿತರು ಗಂಡನ್ ಕೊಡ್ಬೇಕು ಅಂತ ಹೇಳಿದ್ರು ಸರ್. ಸರ್ ನಾವು ಮೊದಲೇ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ರೆ ನಾವು ಕೊಡ್ತಿದ್ವಿ. ನಮ್ಗೆ ಯಾಕೆ ಕೊಟ್ವಿ ಅಂದ್ರೆ ಸರ್, ಅವರು ನೋಟಿಫಿಕೇಶನ್ ಅಲ್ಲಿ ಏನ್ ಹೇಳಿದ್ರು, ನಮೂನೆ FL ಇರ್ತಕ್ಕಂಥದ್ದು, ಚಾಲ್ತಿಯಲ್ಲಿ ಇರ್ತಕ್ಕಂಥ ಕ್ಯಾಶ್ ಇನ್ಕಮ್ ಕೊಡಿ ಅಂತ ಕೊಟ್ಟಿದ್ರು ಸರ್. ನಮೂನೆ FL ಇದೆ, ಚಾಲ್ತಿಯಲ್ಲಿ ಇದೆ ಸರ್. ನಾವು ನ್ಯೂಲಿ ಮ್ಯಾರಿಡ್, ಒಂದ್ ಮಂತ್ ಆಗಿದೆ ಸರ್. ನನಗೆ ಮದುವೆ ಆಗಿ 1 ಮಂತ್ ಒಳಗಡೆ ನೋಟಿಫಿಕೇಶನ್ ಬಿಟ್ಟು ಸರ್, ನಾನು ಎಲ್ಲರೂ ಡಾಕ್ಯುಮೆಂಟ್ಸ್ ಹೆಂಗ್ ಸರ್ ರೆಡಿ ಮಾಡ್ಕೊಳಕ್ಕಾಗತ್ತೆ ಸರ್. ಮತ್ತೆ ನಮ್ದು ನನ್ನ ಪಕ್ಕದ ಇನ್ನೊಬ್ಬ ಹುಡುಗಿದ್ ಏನಾಗಿದೆ ಅಂದ್ರೆ, ನಮ್ದು ಗಡಿಭಾಗ ಪಾವಗಡ ಸರ್. ಆಂಧ್ರಕ್ಕೆ ಗಂಡನ ಮನೆ ಕೊಟ್ಟಿದ್ದಾರೆ, ತವ್ರ ಮನೆ ಕರ್ನಾಟಕ ಸರ್. ಅವ್ರು ಹೆಂಗೆ ಸರ್ ಇಲ್ಲಿ ಬರ್ತಕ್ಕಂಥ OBCದು ಅಲ್ಲಿ ಆಂಧ್ರದಲ್ಲೂ ಚೇಂಜ್ ಆಗುತ್ತೆ. ಅವ್ರು ಹೆಂಗೆ ಸರ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಹೆಂಗೆ ಅಕ್ಸೆಪ್ಟ್ ಆಗುತ್ತೆ ಸರ್? ನಾವು ತಂದೆದೇ ಕೊಡ್ಬೇಕಲ್ಲ ಸರ್. ಮತ್ತೆ ಕೆಲವರು ಡಿವೋರ್ಸ್ ಇದ್ದಾರೆ, ಅವ್ರು ಹೆಂಗೆ ಸರ್, ಏನ್ ಮಾಡ್ಬೇಕು? ಹೀಗೆ ಹಲವಾರು ಕೆಲವೊಂದಷ್ಟೆಲ್ಲ. ಮತ್ತೆ ಸ್ಪ್ಲಿಟ್ ಆಗಿರೋರು ಇದ್ದಾರೆ ಸರ್. ಮತ್ತೆ ಕೆಲವರು ಶಿವಮೊಗ್ಗದ ಕಡೆ ಅವ್ರದ್ದು ಮಾತೃ ಪ್ರಧಾನ ಕುಟುಂಬ. ಗಂಡ ಮದುವೆ ಆದ್ಮೇಲೆ ಹೆಂಡತಿ ಹೋಗಿ ಗಂಡನ ಮನೇಲಿ ಇರ ಸರ್, ಅವರೇನೆ ಬಂದು ತಾಯಿ ಮನೆಗೆ ಬಂದು ಮತ್ತೆ ನಾವು ಹೆಂಗ್ ಕೊಡ್ಬೇಕು ಸರ್? ಮತ್ತೆ ಸ್ಪ್ಲಿಟ್ ಆಗಿರೋ ನಾವು ಹೆಂಗ್ ಕೊಡ್ಬೇಕು ಸರ್? ಇಷ್ಟೆಲ್ಲ ಅನೇಕ ಸಮಸ್ಯೆಗಳಿದಾವೆ. ಇಷ್ಟಿದ್ರು ಇದಾದ್ಮೇಲೆ ಏನಾಯ್ತು, ಹಂಗೆ ನಮ್ಮನ್ನ ಹೋಲ್ಡಲ್ಲಿ ಇಟ್ರು ಸರ್. ನಮ್ದು ಇದಾದ್ಮೇಲೆ ಮತ್ತೆ ಏನಾಯ್ತು, ನಮ್ಮ ಪರವಾಗಿ ನೀವು ಇದಕ್ಕೆ ಹೋಗಿ ತಗೊಂಡ್ಬನ್ನಿ ಅಂದ್ರು. ನಮ್ಮ ಪರವಾಗಿ ಆಯ್ತು ಸರ್, ಆದೇಶ ಆಯ್ತು. ಆದೇಶ ಆದ್ಮೇಲೆ ಕೊಡ್ಬೇಕಿತ್ತಲ್ಲ ಸರ್. ಅವ್ರೇನೇ ಈಗ ಮೆರಿಟ್ ಮೇಲೆ ತಗೋಬೇಕು ಅಂತ ಹೇಳಿದ್ದಾರೆ. ಇದಾದ್ಮೇಲೆ ಮತ್ತೆ ಸಿಂಧುತ್ವ ಪ್ರಮಾಣ ಪತ್ರ ಮಾಡಿಸ್ಬೇಕು ಸರ್. ಸಿಂಧುತ್ವ ಪ್ರಮಾಣ ಪತ್ರ ಮಾಡಿಸ್ಬೇಕಾದ್ರೆ ನಂದು ಗಂಡೊಂದೂ ವೆರಿಫೈ ಮಾಡಿದ್ದಾರೆ, ತಂದೆದು ಮಾಡಿದ್ದಾರೆ ಸರ್. ಎರಡೂ ಸೇರ್ಸಿದ್ರು ನಂದು ಇನ್ಕಮ್ ಲಿಮಿಟ್ ಮೀರ್ತಾ ಇಲ್ಲ ಸರ್. OBC ಡಿಪಾರ್ಟ್ಮೆಂಟ್ ಅವರು ಎರಡನ್ನೂ ಕನ್ಸಿಡರ್ ಮಾಡಿದ್ದಾರೆ ಸರ್. ಎರಡನ್ನೂ ವೆರಿಫಿಕೇಶನ್ ಮಾಡಿದ್ದಾರೆ, ಗಂಡದು ಮಾಡಿದ್ದಾರೆ, ತಂದೆದು ಮಾಡಿದ್ದಾರೆ. ಹಾಗಿದ್ರೆ ಇಲ್ಲಿ ನಮ್ಮ ತಪ್ಪು ಏನು ಸರ್? ನಾವು ಏನ್ ಮಾಡಿದ್ವಿ? ಮತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ನೀವು ಇನ್ಕಮ್ ಮೀರುತ್ತೆ ಅಂತ ಹೇಳ್ತಿದ್ದಾರೆ ಸರ್. ಹಾಗಾದ್ರೆ OBC ಸರ್ಟಿಫಿಕೇಟ್ ಕೊಟ್ಟಿರೋದು ಅವ್ರದ್ದು ಸಿಂಧುತ್ವ ಪ್ರಮಾಣ ಪತ್ರ ತಪ್ಪ ಸರ್? ಮತ್ತೆ ನಮ್ದು ಕ್ಯಾಸ್ಟ್ ಬರೋದು ತಂದೆಯಿಂದನೇ ಅಲ್ವಾ ಸರ್? ನಮ್ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಮ್ಗೆ ಒಂದರಲ್ಲೇ ಬರುತ್ತೆ ಸರ್. ನಮ್ಗೆ ಹೇಗೆ ಬೇರೆ ಕೊಡಕ್ ಬರುತ್ತೆ ಸರ್? ಇನ್ಕಮಿಗೆ ಒಂದು, ಕ್ಯಾಸ್ಟಿಗೆ ಒಂದು, ನಾವು ಹೆಂಗೆ ಕೊಡಕ್ ಬರುತ್ತೆ ಸರ್? ಈಗ ಮತ್ತೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲಾನು ಗೌರ್ಮೆಂಟ್ ಹತ್ರನೇ ಇದೆ ಸರ್. ಆ ಕಡೆ ಕೆಲಸ ಇಲ್ಲ. ನೀವು ಕೋರ್ಟಿಗೆ ಹೋಗಿ ಸರ್, ಎಷ್ಟು ಅಂತ ಹೋಗೋಣ ಸರ್ ನಾವು ಕೋರ್ಟಿಗೆ? ಆ ಕಡೆಗೆ ಕೆಲಸನೂ ಇಲ್ಲ ಸರ್. ಪ್ರೈವೇಟಲ್ಲಿ ಹೋಗಿ ಕೆಲಸ ಮಾಡೋಣ ಅಂದರೆ ಅವ್ರು ಕೊಡೋದು 9,000 10,000 ಅಷ್ಟಕ್ಕಾದ್ರೂ ಮಾಡ್ಕೊಂಡು ಹೆಂಗೋ ಜೀವನ ಸಾಗಿಸೋಣ ಅಂದರೆ ನೀವು 1 ತಿಂಗಳು 2 ತಿಂಗಳು ಮಾಡಿ ಹೋಗ್ತೀರಾ. ಪ್ರತಿಯೊಂದು ಪ್ರೈವೇಟ್ ಸ್ಕೂಲ್ ಅವರು ಇದಕ್ಕೋಸ್ಕರ ನಮಗೆ 1 ವರ್ಷ ಮಾಡಲೇಬೇಕು ಕಂಪಲ್ಸರಿ. 1 ವರ್ಷ ಮಾಡಬೇಕು ಅಂದರೆ ನಿಮ್ಮದು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸ್ ಕಂಪಲ್ಸರಿ 1 ವರ್ಷ ಅಲ್ಲಿ ಇರಲೇಬೇಕು ಅಂತ. ನಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ ಇಲ್ಲ. ಏನು ಮಾಡೋಣ ಸರ್? ಕೋರ್ಟಿಗೆ ಎಲ್ಲಿಂದ ತಂದು ಬಿಟ್ಟೋಣ ಸರ್? ಎಷ್ಟು ಅಂತ ಹೋಗೋಣ ಸರ್? ಸಿಂಗಲ್ ಬೆಂಚಿಗಾಯಿತು, ಡಬಲ್ ಬೆಂಚಿಗಾಯಿತು, ಸುಪ್ರೀಂ ಕೋರ್ಟಿಗಾಯಿತು, KTಯಲ್ಲೂ ಸಹ ನಮ್ಮ ಪರವಾಗಿ ಇರತಕ್ಕಂಥ ಆದೇಶಗಳಿದ್ದಾವೆ. ಸಿಂಗಲ್ ಬೆಂಚಲ್ಲಿ ನಾಗಪ್ರಸನ್ನ ಸರ್ ಅವ್ರ ಜಡ್ಜ್ಮೆಂಟ್ ಮೇಲೆ ಇತರೆ ಇಲಾಖೆಗಳಲ್ಲಿ ನಮ್ಮ ಜಡ್ಜ್ಮೆಂಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಇಲ್ದಿರೋ ಕಾನೂನು ನಮಗೆ ಹೋಗ್ಲಿ. ನಮ್ಮದೇ ಡಿಪಾರ್ಟ್ಮೆಂಟಲ್ಲಿ 2018-19 ರೆಕ್ರೂಟ್ಮೆಂಟಲ್ಲಿ, ನಮ್ಮ ಹಿಂದಿನ ರೆಕ್ರೂಟ್ಮೆಂಟಲ್ಲಿ ಆಗಿರ್ತಕ್ಕಂಥವ್ರು ನಮ್ಮ ಸೀನಿಯರ್ಸ್ಗಳ ಗಂಡಂದು ಅಲ್ಲದೆ ಮದುವೆ ಆಗಿದ್ರು ತಂದೆದೇ ಕೊಟ್ಟು ಜಾಬ್ ಆಗಿರೋ ಈಗಲೂ ನಮ್ಮ ವರ್ಕ್ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಎಲ್ಲ ಡಿಸ್ಟ್ರಿಕ್ಟಲ್ಲೂ ವರ್ಕ್ ಮಾಡ್ತಾ ಇದ್ದಾರೆ. ಬೇಕಾದ್ರೆ ನೀವು ನೋಡಬಹುದು. ಅವರಿಗೆಲ್ಲ ಇಲ್ಲದೆ ಇರ್ತಕ್ಕಂಥ ರೂಲ್ಸು ನಮಗ ಸರ್. ಅಲ್ಲ, ಅವರಿಗೆಲ್ಲ ಇಲ್ಲದೆ ಇರ್ತಕ್ಕಂಥ ರೂಲ್ಸು ನಮ್ಗೆ ಸರ್. ನೀವು ಸರ್ ಹೇಳ್ತಾರೆ ಎಜುಕೇಶನ್ ಮಿನಿಸ್ಟ್ರು, ನೀವು ಹೋಗಿ ಗಂಡನ್ ತಗೋಬೇಕಾ ತಂದೆ ತಗೋಬೇಕಾ ಅನ್ನೋದನ್ನ ಕ್ಲಾರಿಫೈ ಮಾಡ್ಕೊಂಡು ತಗೊಂಬನ್ನಿ ಅಂತ ಹೇಳ್ತಾರೆ ಸರ್. ನಾವು ಮಾಡ್ಕೋಬೇಕು
ತಗೋಬೇಕಾ ಸರ್, ಗಂಡನ್ ತಗೋಬೇಕಾ, ತನ್ನ ತಗೋಬೇಕಾ ಅಂತ ಕ್ಲಾರಿಫಿಕೇಶನ್. ಈಗ ಡೌಟ್ ಇರೋದು ನಿಮಗಲ್ವಾ ಸರ್? ಹಾಗಿದ್ರೆ ಗಂಡಂದು ತಗೊಂಡಿರೋರು ಮತ್ತೆ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಾವು ಈಗ ಕ್ಲಾರಿಫಿಕೇಶನ್ ಅವ್ರಿಗೆ ಇಲ್ಲ ಅಂದಮೇಲೆ ಮತ್ತೆ ಅವ್ರಿಗೆ ಕೊಟ್ಟಿದ್ರೆ ನಮಗೆ ಹೆಂಗಿಲ್ಲ ಸರ್? ಈಗ ಆಲ್ರೆಡಿ ವರ್ಕ್ ಮಾಡ್ತಿದ್ದಾರೆ ಅಲ್ವಾ, ಅವ್ರಿಗೆ ಎಲ್ರಿಗೂ ಇಲ್ಲದೆ ಇರೋ ರೂಲ್ಸು ನಮ್ಗ ಸರ್. ಓಕೆ, ನಮ್ಮ ತಪ್ಪೇನು ಸರ್? ನಾವೇನು ತಪ್ಪು ಮಾಡಿದೀವಿ? ನಾವು ರ್ಯಾಂಕ್ ಅಲ್ಲಿ ಇದೀವಲ್ವಾ ಸರ್? ಓಕೆ, ನಮ್ದು ಕಡಿಮೆ ರ್ಯಾಂಕ್ ಇದ್ರೆ ಬೇಡ, ನಾವು ಇಷ್ಟು ಕಷ್ಟಪಟ್ಟು ಸರ್ ಎಕ್ಸಾಮ್ ಕಾಲ್ಫಾರ್ಮ್ ಆದಾಗ ಸುಮಾರು ಅಂದ್ರೆ ಒಂದು ದಿನಕ್ಕೆ ಬರೀ ಕೇವಲ 1 ಗಂಟೆ ನಿದ್ದೆ ಮಾಡಿ ಸತತವಾಗಿ ಓದಿ ನಾವು ಅಷ್ಟು ರ್ಯಾಂಕ್ ಅಲ್ಲಿ ತಗೊಂಡಿವಿ. ಹಂಗಾದ್ರೆ ರ್ಯಾಂಕಿಗೆ ಬೆಲೆ ಇಲ್ವಾ ಸರ್? ಮನೆ ಕೆಲಸಗಳೆಲ್ಲ ಮಾಡ್ಕೊಂಡು, ಗಂಡನ್ ನೋಡ್ಕೊಂಡು, ಮಕ್ಕಳು ನೋಡ್ಕೊಂಡು, ವಯಸ್ಸಾಗಿರೋ ಅತ್ತೆ ಮಾವಂದ್ರ ನೋಡ್ಕೊಂಡು, ಇದೆಲ್ಲ ನಾವು ಯಾರು ಹೇಳಲ್ಲ ಸರ್ ನಮ್ಮ ಕಷ್ಟನ. ಹೌದು ಸರ್. ವಿಷಯ ಈಗ ನಮಗೆಲ್ಲ ಗೊತ್ತಿದೆ. ಹೈಕೋರ್ಟ್ ಹೋಯ್ತು, ಸಿಂಗಲ್ ಬೆಂಚು ಮತ್ತು ಲೆವೆಲ್ಲಿ ನಿಯಮಂತರ ಆಯಿತು. ಆಮೇಲೆ ಹೈಕೋರ್ಟ್ ಸಿಂಗಲ್ ಬೆಂಚ್ ಅಂತ ಹೇಳಿದ್ವಿ. ನೀವೆಲ್ಲ ಸೆಲೆಕ್ಷನ್ ಲಿಸ್ಟಲ್ಲಿ ಇದ್ದೀರಿ. ಆಮೇಲೆ ಏನಾಯಿತು, ತಾವೆಲ್ಲ ಲಿಸ್ಟಿಗೆ ಬಂದಿದ್ದರಿಂದ ಒಂದಷ್ಟು ಈಚೆ ಹೋದ ನಮ್ಗೆ ಗೊತ್ತಿದೆ. ಅವರು ಅಪೀಲ್ ಹಾಕ್ಕೊಂಡು ಹೈಕೋರ್ಟಲ್ಲಿ ಅಪೀಲ್ ಕೇಸಲ್ಲಿ ಏನು ಮಾಡಿದ್ರು, ಸ್ಟೇಟ್ ಕಾನ್ಫಿಡೆನ್ಸ್ ಹೋಲ್ಡ್ ಮಾಡಿ ಸುಪ್ರೀಂ ಕೋರ್ಟ್ ಹೋಗ್ತದೆ ಗೊತ್ತಿದೆ. ಸುಪ್ರೀಂ ಕೋರ್ಟಲ್ಲಿ ನಡೀತಾ ಬಂತು. ಮೊನ್ನೆ 22ನೇ ತಾರೀಕು 21ನೇ ತಾರೀಕು ಜಡ್ಜ್ಮೆಂಟ್ ರಿಸರ್ವ್ ಆಗಿದೆ. ಅದು ಬರಲಿ, ಅದು ಬರಲಿ. ನಾವು ಮನವಿನ ಸ್ಟಾಪ್ ಮಾಡ್ತಿದ್ರೆ ಅಲ್ಲ, ಒಂದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇರೋವಾಗ ಜಡ್ಜ್ಮೆಂಟ್ ರಿಸರ್ವ್ ಆಗಿದೆ ಮೊನ್ನೆ. ನಮಗೆಲ್ಲ ಗೊತ್ತಿರುತ್ತೆ ಮಾಹಿತಿ. ಅದು ಬರಲಿ, ಮನೆ ಅದು ಬನ್ನಿ, ಜಡ್ಜ್ಮೆಂಟ್ ಬರಲಿ. ನಮ್ಮ ಮನವಿ ಕೊಟ್ಟಿದ್ದೀನಿ ಅಂತ ಕೊಟ್ಟಿದ್ದಾರೆ. ಕಲೆಕ್ಟ್ ಅದು ಮಾಡಿ ಸರ್ಕಾರ ತರ್ತೀವಿ, ಸಾಗರ ಗಮನ ತರ್ತೀವಿ. ಅಲ್ಲ ಮತ್ತೆ ಸೆಲೆಕ್ಷನ್ ಲಿಸ್ಟ್ ತಮ್ಮನ್ನು ಕೈ ಬಿಟ್ಟಿಲ್ವಲ್ಲ, ಪಟ್ಟಿಯಿಂದ ಕೈ ಬಿಟ್ಟಿದ್ರೆ ತಪ್ಪಾಗಲ್ಲ. ಒಂದು ನಿಮಿಷ ಈಚೆ ಒಂದು ಸುಪ್ರೀಂ ಕೋರ್ಟಲ್ಲಿ ಇರೋವಾಗ ಜಡ್ಜ್ಮೆಂಟ್ ರಿಸರ್ವ್ ಅಂತ ಆಗಿದೆಯಾ, ಜಡ್ಜ್ಮೆಂಟ್ ಬದಲಿ ಅದನ್ನ ತಗೊಂಡು ಇದೆಲ್ಲ ಪ್ರೊಟೆಕ್ಟ್ ಮಾಡಿ ಏನು ಸರ್ ನೋಡೋಣ. ಜಡ್ಜ್ಮೆಂಟ್ ಬದಲಿ ಅಲ್ಲ, ಒಂದು ನಿಮಿಷ. ಸುಪ್ರೀಂ ಕೋರ್ಟಲ್ಲಿ ಇದು ತಮಗೆಲ್ಲ ಗೊತ್ತಿದೆ, ನಾವು ಅಲ್ಲಿ ಮಾತಾಡಬಾರ್ದು. ಜಡ್ಜ್ಮೆಂಟ್ ರಿಸರ್ವ್ ಆಗಿದೆ, ತಾವು ಮನವಿ ಕೊಟ್ಟಿದ್ದೀರಿ, ಜಡ್ಜ್ಮೆಂಟ್ ಬರಲಿ, ಅದರಲ್ಲಿ 2 ಸ್ಟೆಪ್ ಮಾಡ್ತೀವಿ. ನಮಗೂ ಕೂಡ ಸರ್ ಈಗ ಸರ್ ಜಡ್ಜ್ಮೆಂಟ್ ಸರ್ ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ಮೆಂಟ್ ರಿಸರ್ವ್ ಆಗಿದೆ. ಜಡ್ಜ್ಮೆಂಟ್ ಬರುತ್ತೆ, 1 ವಾರದಲ್ಲಿ ಬರುತ್ತೆ, ಇಲ್ಲ 10 ದಿನ ಬರ್ಬೋದು, ಇಲ್ಲ 15 ದಿನ ಬರ್ಬೋದು. ಆಯ್ತು ಸರ್, 15 ದಿನದಲ್ಲಿ ಬರುತ್ತೆ ಅಂತ ಅನ್ಕೊಳ್ಳಿ ಸರ್. 15 ದಿನ ಒಳಗಡೆ ಬರ್ಬೋದು, ಇಲ್ಲ ಬಂದು ಅದೀಗ ನಾಳೆನೇ ಬರ್ಬೋದು ಅಂತ ಅನ್ಕೊಳ್ಳಿ ಸರ್. ನಾಳೆ ಬಂದಾದ್ಮೇಲೆ ಎಷ್ಟು ದಿನದಲ್ಲಿ ಇವರಿಗೆ ಆದೇಶ ಪತ್ರ ಕೊಡ್ತೀರಾ ಸರ್? ಲೀಗಲ್ ಒಪಿನಿಯನ್ ತಗೊಳ್ಳಿ, ಪರವಾಗಿಲ್ಲ. ಎಷ್ಟು ದಿನದಲ್ಲಿ? ಒಂದು ಟೈಮ್ ಸರ್, ಇವಾಗ ಕಮಿಷನರ್ ಆಫೀಸಿಂದ ಇಲ್ಲಿಗ ನಿಮ್ಮ ಆಫೀಸಿಂದ ಇಲ್ಲಿ ಫ್ರೀಡಮ್ ಪಾರ್ಕ್ ಬರೋಕ್ಕೆ ದೇರ್ ಇಸ್ ಎ ಟೈಮ್ ಲಿಮಿಟ್ ಸರ್. ದಿನಾಪುರ ನಡ್ಕೊಂಡ್ಬಂದ್ರೆ ಒಂದು ಟೈಮ್ ಇರುತ್ತೆ, ಬಸ್ಸಲ್ಲಿ ಬಂದರೆ ಒಂದು ಟೈಮ್ ಇರುತ್ತೆ, ಕಾರಲ್ಲಿ ಬಂದರೆ ಒಂದು ಟೈಮ್ ಇರುತ್ತೆ. ಓಕೆನಾ ಸರ್? ಅದೇ ರೀತಿ ಫೈಲ್ ಪುಟ್ಟಪ್ ಮಾಡ್ತೀನಿ, ನೆಕ್ಸ್ಟ್ ಫರ್ದರ್ ನೋಡ್ತೀನಿ ಅನ್ನೋದಲ್ಲ ಸರ್. ಇವ್ರದ್ದು ಜೀವನ ಇದೆ. ಒಂದು ತಿಂಗಳು 2 ತಿಂಗಳಿಗೆ ಅಲ್ಲ ಸರ್, 3 ವರ್ಷದಿಂದ ಕಾಯ್ತಾರೆ. ಅದಕ್ಕೂ ಹಿಂದೆ 5 ವರ್ಷ, ಕನಿಷ್ಠ 5 ವರ್ಷ ಓದಿ ಸರ್. ನೀವು ಈ ಎಕ್ಸಾಮ್ಸ್ ನೀವು ಡೈರೆಕ್ಟ್ ಜಾಬ್ ತಗೊಳ್ಳಿ ಅಂತ ಕೊಡ್ತಲ್ಲ, ಅವರು ಕಷ್ಟಪಟ್ಟು ಕೋಚಿಂಗ್ ಮಾಡಿ ಎಕ್ಸಾಮ್ ಪಾಸ್ ಆಗಿದ್ಮೇಲೆ ನೀವು ಅವ್ರಿಗೆ ಜಾಬ್ ಕೊಡ್ತಾ ಇರೋದು. ಕರೆಕ್ಟ್ ಅಲ್ಲ ಸರ್? ಅಪ್ಲಿಕೇಶನ್ ಹಾಕಿದ್ದಾರೆ, ನೀವು ಸುಮ್ಮನೆ ಅಪ್ಲಿಕೇಶನ್ ಹಾಕ್ತಿದ್ರೆ ಏನೋ ಎಕ್ಸಾಮ್ ಬರ್ತಿಲ್ಲ. ಅವರು ಅಪ್ಲಿಕೇಶನ್ ಹಾಕ್ಮೇಲೆ ಎಕ್ಸಾಮ್ ಬರ್ತಿದ್ದಾರೆ. ಎಕ್ಸಾಮ್ ಬರೀಬೇಕಂದ್ರೆ ಸುಮಾರು 5 ವರ್ಷ ಕಷ್ಟಪಟ್ಟು ಓದಿದ್ದಾರೆ ಅಲ್ವಾ ಸರ್? 5 ವರ್ಷ ಪ್ಲಸ್ ಲಾಸ್ಟ್ 3 ವರ್ಷ, 8 ವರ್ಷ. ಅದೇ ನಿಮ್ಮ ಅಕ್ಕ ತಂಗಿ, ನಿಮ್ಮ ಫ್ಯಾಮಿಲಿಯಲ್ಲಿ ಈ ಥರ ಹೆಣ್ಮಕ್ಳು ಫ್ರೀಡಮ್ ಪರಕ್ಕೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ, ನಿಮ್ಗೆ ಯಾವ ರೀತಿ ಅನಿಸ್ತಾ ಇತ್ತು? ನಾನೇ ನೋವಾಗುತ್ತಲ್ಲ ಸರ್. ಅದೇ ರೀತಿ ನಮ್ದೇ ಕಷ್ಟ ಆಗ್ತದೆ, ನಿಮ್ದೇ ಅನ್ಕೊಳ್ಳಿ ಸರ್. ಫೈಲ್ ಪುಟ್ಟಪ್ ಮಾಡ್ತೀನಿ, ತಗೊಳ್ತೀನಿ ಅಂದ್ರೆ ಫಿಟ್ಟಿಂಗ್ ಅಲ್ಲ ಸರ್. 5 ವರ್ಷ ಸರ್ ಜಡ್ಜ್ಮೆಂಟ್ ಬರುತ್ತೆ ಅಂತ, ಜಡ್ಜ್ಮೆಂಟ್ ಬರುತ್ತೆ ಸರ್. ಈಗ ಇವ್ರ ಪರವಾಗಿ ಜಡ್ಜ್ಮೆಂಟ್ ಬಂದಿದೆ ಸರ್. ಓಕೆನಾ? ಈಗ ಕ್ಯಾಟ್ ಆದೇಶ ಫಾಲೋ ಮಾಡಿ ಅಂತ ಹೇಳಿದ್ದಾರೆ ಸರ್. ಕ್ಯಾಟ್ ಆದೇಶ ಫಾಲೋ ಮಾಡಿ ಅಂತ ಹೇಳಿದ್ದಾರೆ. ಇವ್ರದ್ದು ತಂದೆ ಆದಾಯ ಪ್ರಮಾಣ ಪತ್ರನೂ ಕೊಟ್ಟಿದ್ದಾರೆ, ಗಂಡನ ಆದಾಯ ಪ್ರಮಾಣ ಪತ್ರನೂ ಕೊಟ್ಟಿದ್ದಾರೆ, ಸಿಂಧುತ್ವ ಆಗಿದೆ, ಪೊಲೀಸ್ ವೆರಿಫಿಕೇಶನ್ ಆಗಿದೆ, ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ, ಮೆಡಿಕಲ್ ಆಗಿದೆ. ಇನ್ನು ಏನ್ ಮಾಡ್ಬೇಕು ಹೇಳಿ ಸರ್? ಸರ್ ಒಂದು ಹೇಳ್ತೀನಿ ನೋಡಿ ಸರ್, ನೀವು ಜಡ್ಜ್ಮೆಂಟ್ ಬಂದಾದ್ಮೇಲೆ 15 ದಿನ ನಿಮಗೆ ಸರ್ಕಾರಕ್ಕೆ ಮತ್ತೆ ಕಮಿಷನರ್ಸ್ಗೆ ಮಾನ್ಯ ಶಿಕ್ಷಣ ಸಚಿವರಾದಂಥ
ಮಧು ಬಂಗಾರಪ್ಪ ಸರ್ಗೆ 15 ದಿನ ಗಡುವು ಕೊಡ್ತೀವಿ ಸರ್. ಸಪೋಸ್ ಇನ್ನು 15 ದಿನದಲ್ಲಿ ಕೊಟ್ಟಿಲ್ಲ ಅಂತಂದ್ರೆ 481 ಜನ ವಿವಾಹಿತ ಮಹಿಳೆಯರು ಮತ್ತೆ ಅವರ ಪೇರೆಂಟ್ಸ್, ಅವ್ರ ಗಂಡ ಮತ್ತೆ ಅವ್ರ ಅಪ್ಪ ಅಮ್ಮ ಎಲ್ಲಾರನ್ನೂ ಕರ್ಕೊಂಡು ಒಂದು ಕಮಿಷನರ್ ಆಫೀಸಲ್ಲಿ ಒಂದು ಕೊಠಡಿ ಕೊಟ್ಬಿಡಿ ಸರ್. ಅದು ಕಮಿಷನರ್ ಮುಂದೆ ಆಫೀಸ್ ಮುಂದೆ ಒಂದು ಬೆಂಟ್ ಹಾಕೊಟ್ಬಿಡಿ. ಒಂದು ಇಲ್ಲ ಅಂತಂದ್ರೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವ್ರು ಹೇಳ್ಬಿಡಿ ಸರ್, ಅವ್ರ ಮನೆ ಪಕ್ಕದಲ್ಲಿ ಒಂದು ಬೆಂಟ್ ಹಾಕೊಂಡು ಹೇಳ್ಬಿಡಿ. ಅವ್ರು ಹಾಕಿಲ್ಲ ಅಂತಂದ್ರೆ ನಾವೇ ಹಾಕ್ಬಿಟ್ಟು ಇಷ್ಟು ಜನ ನೀವು ಆದೇಶ ಪತ್ರ ಕೊಡೋಕ್ಕಂತ ನಾವು ಹೋರಾಟ ಮಾಡ್ತೀವಿ ಸರ್. ಯಾಕೆ ಅಂತಂದ್ರೆ ಇದು ಒಂದೇ ದಿನದಲ್ಲ ಸರ್, ಈ ಸಮಸ್ಯೆ ಬಗೆಹರಿಸಿ ಹೊಸ ನೇಮಕಾತಿ ಆಗಬೇಕಂದ್ರೆ ಈ ಸಮಸ್ಯೆ ಬಗೆಹರಿಬೇಕಾ ಬೇಡ ನೀವು ಹೇಳಿ ಸರ್. ಹೇಳಿ ಸರ್, ಒಂದು ನಿಮಿಷ ಹೇಳ್ತೀನಿ ಕೇಳಿ. ಶಿಕ್ಷಣ ಇಲಾಖೆಯಲ್ಲಿ 70,727 ರೂಪಾಯಿ ಖಾಲಿ ಇದೆ. ಆ ನೇಮಕಾತಿ ಆಗ್ಬೇಕಂದ್ರೆ ಇವು ಸಮಸ್ಯೆ ಬಗೆಹರಿಬೇಕಾ ಬೇಡ ನೀವು ಹೇಳಿ ಸರ್. ನೀವು ಹೇಳಿ, ಬಗೆಹರಿಬೇಕಾ ಬೇಡವಾ? ಬಗೆಹರಿಬೇಕಂತಂದ್ರೆ ಸರ್ ಒಂದು ವಿಚಾರ ಹೇಳ್ತೀನಿ ಕೇಳಿ. ಕಮಿಷನರ್ ಇದಾರಲ್ಲ ಸರ್, ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ, ಇವ್ರನ್ನೆಲ್ಲ ಕೂತ್ಕೊಂಡು ಸಚಿವರು ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾರೆ, ಕಾನೂನು ಸಚಿವರು ಇದ್ದಾರೆ, AG ಅಡ್ವೊಕೇಟ್ ಜನರಲ್ ಇದ್ದಾರೆ, ಅಡಿಷನಲ್ ಅಡ್ವೊಕೇಟ್ ಜನರಲ್ ಇದ್ದಾರೆ. ಇವ್ರನ್ನೆಲ್ಲ ಒಂದ್ಸತಿ ಮೀಟಿಂಗ್ ಕರೆದು ಏನ್ ಮಾಡ್ಬೋದು ಏನಿಲ್ಲ, ಇವ್ರ ಪರವಾಗಿ ಜಡ್ಜ್ಮೆಂಟ್ ಬಂದಿದೆ, ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ, ಇವ್ರ ಪರವಾಗಿ ನಿಂತ್ಕೊಂಡು ನೀವು ಒಂದು ಆರ್ಡರ್ ಪಾಸ್ ಮಾಡಿದ್ರೆ ಸಾಕಲ್ವ ಸರ್? ಆಗುತ್ತಾ ಇಲ್ವಾ ಹೇಳಿ? ಇದಕ್ಕೆಲ್ಲ ಫೈಲ್ ಬುಟ್ಟಪ್ ಮಾಡಿ ಆ ಟೇಬಲ್ಗೆ ಒಂದು ತಿಂಗಳನ್ಗಟ್ಟೆ ನೀವು ಈ ಥರ ಹೋಗ್ತಾ ಇದ್ರೆ ಇವ್ರ ವಯಸ್ಸಿಗೆ ಹೋಗ್ತಾ ಇರುತ್ತೆ, ವಾಪಸ್ ಬರುತ್ತಾ ಸರ್ ಇವ್ರ ಏಜು? ಸರ್ ಇವ್ರು ಬಡತನ ನಿವಾರಣೆ ಆಗುತ್ತಾ? ಬಡತನ ನಿವಾರಣೆ ಆಗುತ್ತಾ ಸರ್? ಇವ್ರಿಗೂ ಬೇರೆ ಹೊರಗಡೆ ಹೋಗಿ ಜಾಬ್ ಮಾಡೋಕ್ಕಾಗ್ತಲ್ಲ ಪ್ರೈವೇಟ್ ಇದರಲ್ಲಿ ಸ್ಕೂಲ್ ಕಾಲೇಜಸ್ ಅಲ್ಲಿ. ಇವ್ರ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ನಿಮ್ ಕಡೆನೇ ಇದ್ದಾವೆ. ಇಷ್ಟೆಲ್ಲ ಒಂದು ನಿಮಿಷ, ಇಷ್ಟೆಲ್ಲ ಕೇಳಾದ್ಮೇಲೆ ನೀವು ಹೇಳಿ ಸರ್, ಒಂದು ಟೈಮ್ ಲಿಮಿಟ್ ಹೇಳಿ, ಆ ಟೈಮ್ ತನಕ ನಾವು ಕಾಯ್ತೀವಿ. ನಾವ್ ಹೇಳೋದು ಅರ್ಥ ಮಾಡ್ಕೊಳ್ಳಿ ಸರ್. ಈಗ ಒಂದು ಸರ್ ಒಂದು ನಿಮಿಷ ಸರ್, ಎಷ್ಟು ವರ್ಷ ಸಾಯ ತನಕ ಸೆಲೆಕ್ಷನ್ ಲಿಸ್ಟ್ ಇರೋದಾ? ಸಾಯ ತನಕ ಸೆಲೆಕ್ಷನ್ ಲಿಸ್ಟ್ ಅಷ್ಟೇ ನೋಡ್ಕೊಂಡಿರ್ಬೇಕಾ? ಅವ್ರು ಕೆಲಸ ಮಾಡೋದು ಬೇಡ ಸರ್ ನಿಮ್ಮ ಪ್ರಕಾರ? ಸುಪ್ರೀಂ ಕೋರ್ಟ್ ಅಲ್ಲಿ ವಿಷಯ ಇದ್ದಾಗ ಎಲ್ಲ ನಾವು ಬದ್ದಿ ಆಗ್ತದೆ ಅನುಪಾನ ಮಾಡ್ತಾರೆ. ಇವರೆಲ್ಲ ಬಡವರು ಇದ್ದಾರೆ ಸರ್, ಯಾರು ಶ್ರೀಮಂತರ ಮಕ್ಕಳು ಸೆಲೆಕ್ಟ್ ಆಗಿಲ್ಲ ಸರ್. ಸರ್ ನಾವು ಜಾಸ್ತಿ ಏನ್ ಮಾಡ್ಕೊಳ್ಳ ಸರ್, ಯಾರು ನಾವು ಎಷ್ಟು ದಿನದಲ್ಲಿ ಮುಗಿಸ್ತೀರಾ ಅದು ಹೇಳಿ ಸರ್. ಸರ್ಕಾರದ ಗಮನಕ್ಕಲ್ಲ ಸರ್, ಸರ್ಕಾರದ ಗಮನಕ್ಕೆ ಪ್ರತಿಭಟನೆ ಮಾಡ್ತೀವಿ, ಸರ್ಕಾರದ ಗಮನದಲ್ಲಿದೆ ಸರ್. ಆ ಸಮಸ್ಯೆ ಯಾವ ರೀತಿ ಬಗೆಹರಿಸ್ಬೇಕು ಹೇಳಿ. ಕರ್ನಾಟಕ ರಾಜ್ಯ ಪತ್ರ 2017 ಕೂಡ ಕಂಟ್ರೋಲ್ ತಗೊಂಡಿದ್ದೆ ಇಲ್ಲ, ಇದೇನೆ ಫಾಲೋ ಮಾಡಿರೋದು. 1986 ಫಾಲೋ ಮಾಡ್ತೀವಿ. ಇದು ಕೇಳಿದ್ರೆ ನಮಗೆ ನನ್ನ ಪರವಾಗಿ ಆಗ್ಲಾಗಿದೆ. ಕೇಳಿಗೆ ಹೋಗಿದ್ದೀವಿ ಸಿಂಗಲ್ ಮೆನ್ಷನ್ ಸರ್. ಇನ್ನೊಂದು ನಿಮ್ ಗಮನಕ್ಕಿರ್ಲಿ ಸರ್, ಇವಾಗ ಏನು ಇನ್ನೊಂದು ನಿಮ್ ಗಮನಕ್ಕಿರ್ಲಿ ಸರ್, ಇವಾಗ ಏನು ಅಡ್ವೊಕೇಟ್ ಜನರಲ್ ಇದ್ದಾರೆ ಸರ್, AG ಶಶಿಕುಮಾರ್ ಶೆಟ್ಟಿ ಸರ್, ಅವರೇ ಇವ್ರ ಪರವಾಗಿ ಕೇಸ್ ಫೀಲ್ ಮಾಡ್ತಿರೋದು. ಅವ್ರು ಮಾಡ್ತಿದಾರೆ ಅಂತಂದ್ರೆ ಅವ್ರ ಪರವಾಗಿ ಅವ್ರನ್ನ ಚರ್ಚೆ ಮಾಡ್ಬೋದಲ್ಲ ಸರ್? ಇವಾಗ ಮಾಡ್ಬೋದಾ ಇಲ್ವಾ ಹೇಳಿ ಸರ್? ಸರ್ ನಾನು ಅದನ್ನೇ ಹೇಳಿದೆ, ಜಾಸ್ತಿ ಟೈಮ್ ತಗೊಳ್ಳಲ್ಲ ಸರ್, ಮ್ಯಾಕ್ಸಿಮಮ್ 10 to 15 days ಅಲ್ಲಿ ಅಪ್ಡೇಟ್ ಆಗುತ್ತೆ. ಓಕೆನಾ? ನೀವು ಅರ್ಥ ಮಾಡ್ಕೊಂಡು ನಾನು ಕೇಳ್ತಾ ಇರೋದು ಸರ್, ನಾಳೆನೇ ಆಗ್ಬೋದು, ಇಲ್ಲ ಒಂದು ವಾರ ಆಗ್ಬೋದು, 10 ದಿನ ಆಗ್ಬೋದು, 15 ದಿನ ಆಗ್ಬೋದು, ಅದ್ರ ಬಗ್ಗೆ ನಾನು ಕೇಳ್ತಾ ಇಲ್ಲ ಸರ್. ಇಲ್ಲ ಒಂದು ತಿಂಗಳಾಗ್ಲಿ ಪರವಾಗಿಲ್ಲ, ಆದ್ರೆ ಆ ಆದೇಶ ಸುಪ್ರೀಂ ಕೋರ್ಟ್ ಆದೇಶ ಬಂದಾದ್ಮೇಲೆ ಎಷ್ಟು ದಿನದಲ್ಲಿ ಈ ಸಮಸ್ಯೆ ಬಗೆಹರಿಸ್ತೀರಾ ಅಂತ ಕೇಳ್ತಾ ಇದ್ದೀವಿ ಸರ್. ಸರ್ ಗಮನಕ್ಕೆ ತಮ್ಮರು ನಾನು ಹೇಳ್ತಾ ಇರೋದು ಸರ್, ಗಮನಕ್ಕೆ ನಾವೇ ತಮ್ಮಲ್ಲಿ ಎದುರು ಪ್ರಶ್ನೆ ಇಲ್ಲ ಸರ್. ಎರಡು ಸರಿ ಸರ್ ಸೂಚನೆ ಮಾಡಿದ್ದಾಳೆ. ಎಲ್ಲಿಗೆ? ಎರಡು ಮಕ್ಕಳು ಸರ್ ನನಗೆ. ನಾನು ಇನ್ನೊಂದು ಮದುವೆ ಆಸೆ ಇಲ್ಲ. ಅವ್ರು ಸತ್ತೋದ್ರೆ 2 ಮಕ್ಕಳನ್ನ ಯಾರು ನೋಡ್ಕೊತಾರೆ ಸರ್? 2 ಸರಿ ಸರ್, 2 ಸರಿ ಹಾಸ್ಪಿಟ್ಲ್ ಬಿಲ್ ಎಲ್ಲ ಬೇಕಂದ್ರೆ ತಗೊಂಡ್ಬಂದು ಕೊಡ್ತೀನಿ ಸರ್. 2 ಸರಿ ಹೊಡಿತಾಳೆ. ಅಲ್ಲಿ ವಿಧವೆಯರಿದ್ದಾರೆ, ನಮ್ಮಲ್ಲಿ ಇಂಟರ್ ರಿಲಿಜಿಯನ್
ವಿಚ್ಛೇದಿತರಿದ್ದಾರೆ, ಹೆಂಗೆ ಕನ್ಸಿಡರ್ ಮಾಡ್ತಾರೆ ಗಂಡಂದು ಕೊಡಿ ಅಂತ? ತಂದೆನೇ ತಗೋಬೇಕು, ಅದೇ ರೂಲ್ಸ್ ಆಗಿರುತ್ತೆ. ದಯವಿಟ್ಟು ಡಿಸ್ಕಸ್ ಮಾಡಿ, ಟೈಮ್ ಲಿಮಿಟ್ ಕೊಡಿ, ಟೈಮ್ ಲಿಮಿಟ್ ಕೊಡಿ. ಸರ್ ಒಂದು ವಿಚಾರ ಹೇಳ್ತೀನಿ ನೋಡಿ ಸರ್, ಜಡ್ಜ್ಮೆಂಟ್ ಬರುತ್ತೆ ಸರ್, ಜಡ್ಜ್ಮೆಂಟ್ ಬರ್ತೀರಾ ಇಲ್ಲೂ ಹೋಗಲ್ಲ. ಆದ್ರೆ ಅದಕ್ಕೂ ಇಂಪಾರ್ಟೆಂಟ್, ಅದಕ್ಕೂ ಮುಂಚೆ ಏನ್ ಗೊತ್ತಾ ಸರ್, ಇಲ್ಲಿ ಕೇಳಿ ಸರ್, ಒಂದೇ ನಿಮಿಷ. ಇವ್ರು ಹೇಳ್ತಾ ಇದಾರೆ ಸರ್, ಹೆಣ್ಮಕ್ಳು ಇವ್ರು ಶಾಪ ಕಟ್ಟೋದಕ್ಕೆ ಮುಂಚೆ ಸರ್ಕಾರ ಆಗಿರ್ಬೋದು, ಸಚಿವರಾಗಿರ್ಬೋದು, ಒಂದು ನಿರ್ಧಾರಕ್ಕೆ ಬನ್ನಿ. ನೋಡಿ ಸರ್, ಅವ್ರು ನೋಡಿ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಅಲ್ಲ, ಇವ್ರಿಗಿಂತ ಕಡಿಮೆ ಮಾರ್ಕ್ಸ್ ಬಂದಿರೋದು, ನೀವು ಷರತ್ತುಬದ್ಧ ನೀವು ಆದೇಶ ಪತ್ರ ನೀಡಿದ್ದೀರಾ, ಇವ್ರಿಗೆ ಕೊಡೋದಕ್ಕೆ ಏನ್ ಸಮಸ್ಯೆ ಹೇಳಿ ಸರ್? ಅವ್ರೇನಾದ್ರು ಸರ್ಕಾರದ ಆಸ್ತಿ ಕೇಳ್ತಾ ಇದ್ದಾರಾ, ಸಚಿವರ ಆಸ್ತಿ ಕೇಳ್ತಿದ್ದಾರಾ, ಇಲ್ಲ ಏನಾದ್ರು ಕಮಿಷನರ್ ಸ್ಯಾಲ್ರಿ ಏನಾದ್ರು ನೀವು ಇವ್ರಿಗೆ ಏನಾದ್ರು ಕೂಡಿ ಅಂತ ಕೇಳ್ತಾ ಇದ್ದಾರಾ? ಸರ್ ಸೆಲೆಕ್ಷನ್ ಲಿಸ್ಟಲ್ಲಿ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ ಸರ್ ನೀವು. ನಾನು 3 ವರ್ಷ ಆಯಿತು ಸೆಲೆಕ್ಷನ್ ಆಗಿ. ನನ್ನ 3 ವರ್ಷದಿಂದ ನನ್ನ ಜೀವನ ಹೇಳಿ ಸರ್, ಸ್ಯಾಲ್ರಿ ಇರ್ತದೆ ಜೀವನ ಹೇಳಿ ಸರ್. ಸೆಲೆಕ್ಷನ್ ಲಿಸ್ಟಲ್ಲಿ ಇದ್ದೀನಿ ಅಂತ ಯಾಕೆ ಇವಾಗ ಕಣ್ಣೀರು ಬರ್ತಾ ಇದೆ ಅಂತಂದ್ರೆ, ನಮ್ಮ ಹಸ್ಬೆಂಡ್ ಪರಿಸ್ಥಿತಿ ಆಗಿದ್ದರೆ, ನನ್ನ ಮಗಳು ಚಿಕ್ಕ ಹುಡುಗಿ 3 ವರ್ಷದವಳು, ನಮ್ಮ ಹಸ್ಬೆಂಡ್ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಕಾಲು 2 ಕಾಲು ಸ್ವಾಧೀನ ಇದೆ ಸರ್. ನನ್ನ ಜೀವನ ಹೇಳಿ ಸರ್ ಇವಾಗ. ಅದಕ್ಕೆ ನಾನು ಸೆಲೆಕ್ಷನ್ ಲಿಸ್ಟಲ್ಲಿ ಇದ್ದೀನಿ ಅಂತ ಕಾಯ್ದೆ ಕೂತ್ಕೊಂಡ್ರೆ ನನ್ನ ಜೀವನ ಹೇಗೆ ಸರ್? ಪ್ರತಿ ದಿನಾನು ನಾನು ಎಲ್ಲ ಒಂದು ಕಡೆ ತಿಂಡಿ ತಿನ್ಬೇಕು ಅಂದ್ರೆ ಬಿಸ್ಕೆಟ್ ತಿನ್ನೋ ಪರಿಸ್ಥಿತಿಗಳಿರುತ್ತೆ. ಅದನ್ನ ಸ್ವಲ್ಪ ಅರ್ಥ ಮಾಡಿ ಸರ್. ಬಡವ ಅದೆಲ್ಲ ಬೇಡ ಸರ್. ಈಗ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಇದ್ದೀವಿ ಅಂತ ನಾವು ಕೂರಕ್ಕಾಗಲ್ಲ ಸರ್. ದಯವಿಟ್ಟು ಆದೇಶ ಪ್ರತಿ ಕೊಡಿಸಿ ನಮ್ಮ ಹಕ್ಕನ್ನು ನಮ್ಗೆ ಇದು ಮಾಡ್ಕೊಡಿ ಸರ್. ದಯವಿಟ್ಟು ಅದೆಲ್ಲ ಬೇಡ ಸರ್. ನಮಗೆ ಆದೇಶ ಪ್ರತಿ ಬೇಕು ಸರ್. ನಮಗೆ ನಮ್ಮ ಜೀವನ ನಿರ್ವಹಣೆಗೆ ನಮಗೆ ತುಂಬಾ ಅವಶ್ಯಕತೆ ಇದೆ ಸರ್ ನಮ್ಮ ಜಾಬ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸರ್, ಸ್ಪೈನಲ್ ಕಾರ್ಡ್ ಇಂಜುರಿ ಏನಕ್ಕಾಗಿದೆ ಹೇಳಿ ಸರ್ ಇದು? ಸರ್ ಕೋರ್ಟ್ ಅಲ್ಲಿ ಫೀಸ್ ಕಟ್ತಾರಲ್ಲ, ಅಡ್ವೊಕೇಟ್ ಫೀಸು 1 ಕೋಟಿಗಿಂತ ಜಾಸ್ತಿ ಫೀಸ್ ಪೇ ಮಾಡಿದ್ದಾರೆ. 1 ಕೋಟಿಯಿಂದ ಒಬ್ಬೊಬ್ಬರು 1 ಲಕ್ಷ, ಮಿನಿ ಕಡಿಮೆ ಅಂದ್ರೆ 1 ಲಕ್ಷ ಫೀಸ್ ಕಟ್ಟಿದ್ದಾರೆ. ಅಂದ್ರೆ 1 ಕೋಟಿಗೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಸರ್, 1 ಕೋಟಿಗಿಂತ ಹೆಚ್ಚು. ಎಲೆಕ್ಟ್ರಿಕಲ್ ವರ್ಕ್ ಮಾಡಕ್ ಹೋಗಿ ಇವರು ಅದ್ರಿಂದ ಬಿದ್ದು ಸ್ಪೈನಲ್ ಕಾರ್ಡ್ ಇವತ್ತು ಇಂಜುರಿ ಆಗಿದೆ. ಯೋಚನೆ ಮಾಡಿ ಸರ್, ಕೋರ್ಟ್ ಫೀಸ್ ಕಟ್ಟೋದಕ್ಕೋಸ್ಕರ ಈ ರೀತಿ ಪರಿಸ್ಥಿತಿ ಆಗಿದೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಂಡು ಅವ್ರಿಗೆ ಆದೇಶ ಪತ್ರ ಕೊಡ್ತೀರಾ? ಇನ್ನು ಈ ತರ ಇನ್ನು ಎಷ್ಟು ಜನ ಸಾಯ್ಬೇಕು ಹೇಳಿ ಸರ್, ಹೇಳಿ ಸರ್. ಅವರೆಲ್ಲ ಸ್ಯಾಲ್ರಿ ತಗೊಳ್ತಾ ಇದ್ದಾರೆ ಅಂದ್ರೆ ನಾನು ಓದಿಗೆ ಬೆಲೆನೇ ಇಲ್ವಾ ಸರ್? ಏನಕ್ಕೆ ಹೋಗ್ಬೇಕಿತ್ತು ಸರ್? ನಾವು ಇಷ್ಟೆಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಏನಂತ ಡೈರೆಕ್ಷನ್ ತೋರಿಸಿದೆ, KAT ಹೋಗಿರ್ತಾರೆ, KAT ಹೋಗಿ ಕೊಟ್ಟಿದ್ದೀನಿ ನೋಡಿ ಸರ್, ಆಗಿದೆ. ಸ್ವಲ್ಪ ದಯವಿಟ್ಟು ಆಯ್ತು. ನಿಮ್ಮ ಮೇಲಧಿಕಾರಿ ಜೊತೆ ಮಾತಾಡಿ ಇಷ್ಟು ದಿನ ನೀವು ಇದು ಮಾಡಿ ಅಂತ ಅದಾದ್ಮೇಲೆ ನಾವು ಇದು ಮಾಡ್ತೀವಿ. ಜಡ್ಜ್ಮೆಂಟ್ ಬರಲಿ ಸರ್, ಸರ್ ಬಂದ್ಮೇಲೆ ಫೈಲ್ ಪುಟ್ಟ ಮಾಡ್ತೀವಿ, ನೋಡೋಣ ಮಾಡೋಣ ಅನ್ನೋ ಅದು ಉತ್ತರ ಅಲ್ಲ ಸರ್. ಅರ್ಥ ಮಾಡ್ಕೊಳ್ಳಿ, 3 ವರ್ಷ ಆಲ್ರೆಡಿ 3 ವರ್ಷ ಆಗಿದೆ. ನೀವು ಬೇರೆ ಒಂದು ನೇಮಕಾತಿ ಮಾಡ್ಬೇಕಂತಂದ್ರೆ ಇವ್ರ ಸಮಸ್ಯೆ, ಇವ್ರಿಗೆ ಆದೇಶ ಪತ್ರ ಕೊಡ್ಲೇಬೇಕಲ್ವಾ ಸರ್? ಗುಲ್ಬರ್ಗ KAT ಇದ್ದಾರೆ, ಧಾರವಾಡ ಬೆಳಗಾವಿ KAT ವಿನ್ ಆಗಿರೋ ಈ ಜಾಬ್ ಅಲ್ಲಿ ಇದ್ದಾರೆ ಸರ್. ನಿಮ್ಮ ಕೈಲಿ ಇದೆ ನೋಡಿ ಸರ್. ಶಿಕ್ಷಣ ಇಲಾಖೆ ಇದ್ದಾರೆ ಸರ್. ನಿಮ್ಮ ಇಲಾಖೆ ನಿಮ್ಗೆ ಗೊತ್ತಿರುತ್ತೆ ನೋಡಿ ಸರ್. 2019 ಇಲ್ಲ ಅದಲ್ಲ ಸರ್, 22ರಲ್ಲೇ ಇದ್ದಾರೆ, ಜಾಯ್ನ್ ಆಗಿದ್ದಾರೆ ಸರ್. ವಿನ್ ಆಗಿರೋ ಇದ್ದಾರೆ. ಗುಲ್ಬರ್ಗ KAT, ಬೆಳಗಾವಿ KAT ವಿನ್ ಆಗಿರೋ ಜಾಬ್ ಇದ್ದಾರೆ ಸರ್.
ಇಲ್ಲ ಸರ್ ನೋಡಿ ಸರ್ ಇಲಾಖೆ ಯೋಗೇಶ್ವರಿ 2017 ಆಯ್ತು ಸರ್, ನಿಮ್ಮ ಪ್ರಕಾರನೇ ನಾವು ನೀವೇನು ಹೇಳ್ಬೇಕು ಐ ಅಂಡರ್ಸ್ಟ್ಯಾಂಡ್ ಸರ್ ಈಗ ಜಡ್ಜ್ಮೆಂಟ್ ಕೊಡ್ಲಿ ಸರ್ ನೀವೇನು ಮಾಡಿದ್ರೆ ಏನಿದೆ ಅಂತ ಗೊತ್ತಾಗುತ್ತೆ ಅದು ಬಿಡಿ ಸರ್, ನೀವು ಸೆಕೆಂಡ್ರಿ ಮಾಡಿ. ಅದು ಏನು ಸುಪ್ರೀಂ ಕೋರ್ಟ್ ಪ್ಲೇಸ್ ಬರುತ್ತಾ ಮೈನಸ್ ಬರುತ್ತಾ ಅದು ಬೇಡ ನನಗೆ. ನೀವು ಏನು ಅನ್ಸುತ್ತೆ ನಿಮ್ಗೆ? ಇವರ ಕೆಲಸ ಸಿಗುತ್ತಾ ಸಿಗಲ್ವಾ ಅದನ್ನ ಹೇಳಿ ಸರ್. ನಿಮ್ಗೆ ಹೇಗೆ ಅನಿಸುತ್ತೆ ಸರ್? ಅದಕ್ಕೆ ಸರ್ ನಾನು ಕೇಳ್ತಾರೆ ಮೇಲಧಿಕಾರಿಗಳಿಗೆ ಆಕ್ಷೇಪ ಮಾಡಿ. ನಾವೆಲ್ಲ ಏನು ಅದೇನಾಗಿದೆ ನಾನು 80 ಜನ ಸರ್ 1 ತಿಂಗಳು ಅಂತ ಹೇಳಿ 2 ತಿಂಗಳು ಅಂತ ಹೇಳಿ 3 ತಿಂಗಳು ಅಂತ ಹೇಳಿ ಎರಡನೇ ದಿನನೇ ಆಯ್ತು 2ನೇ ದಿನದಲ್ಲಿ ಫೈನ್ ಊಟ ಮಾಡ್ತೀರಾ ಸರ್? ಆಯ್ತು ಇಷ್ಟು ದಿನದಲ್ಲಿ ಸಾಲ ಓದ್ಬೇಕಲ್ಲ ಸರ್ ಅದರಲ್ಲಿ ಸರ್ ಅದು ಓದಿರೋ ಫೈನ್ ಊಟ ಮಾಡಲ್ಲ. ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಈಗ ಫೈನ್ ಊಟ ಮಾಡಿದ್ಮೇಲೆ ಅದು ಏನಾದರೂ ಇರಲಿ ಸರ್, ನಾನು ಹೇಳ್ತಿರೋದು ಎಷ್ಟು ದಿನದಲ್ಲಿ ಈ ಸಮಸ್ಯೆ ಬಗೆಹರಿಯುತ್ತೆ. ನಂಬರ್ ಕೊಡಿ ಕೆಲಸ ಮಾಡಿ ನೀವು ಹೇಳೋ ಮತ್ತೆ